ಪ್ರಶ್ನೆಗಳನ್ನು ನೋಡೋಣ. 50 ಅಲ್ಲ 60 ಅಂಕಗಳ ಪ್ರಶ್ನೆಗಳನ್ನೇ ಇಲ್ಲಿಂದ ಬರ್ತವೆ. ಆಲ್ರೆಡಿ ನಿಮಗೆ ಹೋದ ವರ್ಷದ ಒಂದು ಕ್ವಶನ್ ಪೇಪರನ್ನು ಹಾಕಿದ್ದೀನಿ. ಯಾರು ನೋಡಿಲ್ಲಲ್ಲ ಅವರು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ PUC ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಎಕ್ಸಾಮ್ ಕ್ವಶನ್ ಪೇಪರ್ಸ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ಅಲ್ಲಿ ಸೆಕೆಂಡ್ ಇಯರ್ನ ಎಲ್ಲ ವಿಷಯಗಳ ಅರ್ಧವಾರ್ಷಿಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳಿದ್ದಾವೆ, ಅವುಗಳನ್ನು ನೋಡಿ. ಅಷ್ಟಲ್ಲದೆ ಸೆಕೆಂಡ್ PUC ಅವರಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕನ್ನಡ, ಇಂಗ್ಲೀಷ್, ಹಿಂದಿ, ಇತಿಹಾಸ ಈ 4 ವಿಷಯದಲ್ಲಿ ಎಲ್ಲ ಪಾಠಗಳ ನೋಟ್ಸ್, ಕ್ವಶನ್ ಆನ್ಸರ್ಸ್ ಇದ್ದಾವೆ. ಅದರ ಪ್ಲೇ ಲಿಂಕನ್ನು ಸಹಿತ ಇನ್ನು ಏನು ಮಾಡಿದ್ದೀನಿ ಅಂತಂದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ಹೆಚ್ಚು ಜನರಿಗೆ ಶೇರ್ ಮಾಡಬೇಕು. ಸೊ ನಿಮಗೆ ಇಷ್ಟ ಆದರೆ ಖಂಡಿತವಾಗಿ ತಾವುಗಳು ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಇನ್ನೂ ಯಾವ ವಿಷಯದ ಇದೇ ಥರದ ಪ್ರಶ್ನೆಗಳು ಬೇಕು ಅನ್ನೋದನ್ನು ಕಮೆಂಟ್ ಮಾಡಿದರೆ ಸೊ ಖಂಡಿತವಾಗಿ ನಾನು ಏನು ಮಾಡ್ತೀನಿ ಅವುಗಳನ್ನು ಲೈನಪ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಸೊ ನೋಡುವ, ನೀವು ಇಷ್ಟು ಓದ್ಕೊಂಡು ಹೋದರೆ ಖಂಡಿತವಾಗಿ 50 ಅಲ್ಲ 60ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡಿತೀರಿ. ಆಲ್ರೆಡಿ ಓದಿದ್ದೀರಿ. ಈ ಕ್ವಶನ್ಸ್ಗಳನ್ನು ಚೆನ್ನಾಗಿ ರಿವಿಷನ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತೀನಿ. ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಯಾರು? ಮಯತನುಜೆ ಎಂದರೆ ಯಾರು? ಸೀತೆಯನ್ನು ರಾವಣ ಎಲ್ಲಿರಿಸಿದನು? ಸೀತೆ ಯಾವುದನ್ನು ಹುಲ್ಲಿಗೆ ಸಮಾನವೆಂದು ಭಾವಿಸಿದಳು? ವಿಭೀಷಣ ಯಾರು? ಸೌಮಿತ್ರಿ ಎಂದರೆ ಯಾರು? ತನು ಯಾವಾಗ ಕರಗಬೇಕು? ಮರ್ಕಟದ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು? ಬಸವಣ್ಣನವರ ವಚನಗಳ ಅಂಕಿತ ಯಾವುದು? ಉರಿಲಿಂಗ ಪೆದ್ದಿಯ ವಚನಗಳ ಅಂಕಿತ ಯಾವುದು? ಯಾವುದರಿಂದ ಪರಿಮಳವನ್ನು ಅರಿಯಬಹುದು? ದ್ರೌಪದಿ ತನ್ನನ್ನು ತಾನು ಏನೆಂದು ಕರೆದುಕೊಂಡಿದ್ದಾಳೆ? ಕಲಿಭೀಮನು ಎಂತಹ ಗಂಡನೆಂದು ದ್ರೌಪದಿ ಹೇಳಿದ್ದಾಳೆ? ಪಾಂಚಾಲನೆಂದರೆ ಯಾರು? ರಾಜಸಭೆಯೊಳಗೆ ದ್ರೌಪದಿಯನ್ನು ಒದೆದವನು ಯಾರು? ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಎಂದವರು ಯಾರು? ಮನದೊಳಗೆ ಹಗೆಗಳನ್ನು ಹಿಂಡಿದವರಾರು? ದ್ರೌಪದಿಯ ಮುಂದಲೆಯ ಹಿಂಡಿದವರಾರು? ಹಲವು ಹಳ್ಳಗಳು ಸೇರಿ ಏನಾಗುತ್ತದೆ? ನಿಷ್ಪ್ರಯೋಜಕನಾದ ಮಗ ಯಾರು? ಯಾರನ್ನು ಯೋಗಿ ಎನ್ನಬಹುದು? ಜಾಲಿಯ ಮರದಂತಿರುವವರು ಯಾರು? ದುರ್ಗಂಧ ಬಿಡದಿರುವುದು ಯಾವುದು? ಯಾರಿಗೆ ನೆರಳು ಸಿಗುವುದಿಲ್ಲ? ಎಂತಹ ನೆರೆಯವರು ಇರಬೇಕು? ಸುಟ್ಟ ಸುಣ್ಣವಾದುದು ಯಾವುದು? ತಾಯಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಗರತಿಯು ಹಾಲುಂಡತವರಿಗೆ ಏನೆಂದು ಹರಸುತ್ತಾಳೆ? ಜೇನು ನೊಣದ ಹೆದೆಗೆ ಹೂಬಾನ ಹೂಡಿದವನು ಯಾರು? ಬೇಟೆಗಾರ ಯಾರು? ಕವಿಯ ಪ್ರಕಾರ ಯಾವುದು ಮತ್ತೆ ಇರುತ್ತದೆ? ಬಸಲಿಂಗನ ಹೆಂಡತಿಯ ಹೆಸರೇನು? ಬಸಲಿಂಗನಿಗೆ ಕಾಣಿಸಿಕೊಂಡ ತೊಂದರೆ ಯಾವುದು? ಬಸಲಿಂಗ ವೈದ್ಯರಿಗಾಗಿ ಅಲಿದಾಗ ಜೊತೆಗಿದ್ದ ರಾಜಕಾರಣಿ ಯಾರು? ಕೊನೆಗೆ ಬಸಲಿಂಗ ಯಾವುದರಿಂದ ಮುಕ್ತನಾಗಿದ್ದ? ಮನುಕುಲದ ಪತನಕ್ಕೆ ಕಾರಣ ಯಾವುದು? ವಾಲ್ಪರೆಗೆ ಬಂದ ಬ್ರಿಟಿಷ್ ಪ್ರಜೆ ಯಾರು? ಮಾರ್ಷ್ನ ಜೊತೆಗಾರನ ಹೆಸರೇನು? ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಯಾವುದು? ಲೇಖಕಿಯ ಪತಿ ಯಾವತ್ತೊಂದ ಬಳಲಿದರು? ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಯಾರು ನೆನಪಾಗುತ್ತಾರೆ? ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ಯಾರು? AR ಕೃಷ್ಣಶಾಸ್ತ್ರಿಗಳು ಎಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು? ಪ್ರಾಂತೀಯ ಭಾಷೆಗಳ ಸ್ಥಾನಮಾನವನ್ನು ಆಕ್ರಮಿಸುತ್ತಿರುವ ಭಾಷೆಗಳು ಯಾವುವು? ಭಾಷೆ ಯಾವುದಕ್ಕಿಂತ ದೊಡ್ಡದು? ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು ಯಾರು? ನಿರೂಪಕರಿಗೆ ಯಾವ ಕೆಲಸ ಖಾಯಂ ಆಗಿತ್ತು? ದುರ್ಗಪ್ಪನ ಪ್ರಕಾರ ತರ್ಲೆ ಡಿಪಾರ್ಟ್ಮೆಂಟ್ ಯಾವುದು? ಕೃಷ್ಣೇಗೌಡರ ಆನೆಯ ಹೆಸರೇನು? ಆನೆಯ ಮಾವುತನ ಹೆಸರೇನು? ರೆಹಮಾನ್ ಐ ವಿಟ್ನೆಸ್ ಎಂದು ಯಾರನ್ನು ತೋರಿಸಿದರು? ಪುಟ್ಟಯ್ಯ ಯಾರು? ಮುನ್ಸಿಪಾಲಿಟಿ ಪ್ರೆಸಿಡೆಂಟರ ಹೆಸರೇನು? ರಮೇಶ್ ಬಾಬು ಯಾರು? ಆನೆ ಶಾಸ್ತ್ರದವನು ಏನೆಂದು ಭವಿಷ್ಯ ನುಡಿದಿದ್ದನು? ಇಷ್ಟೆಲ್ಲ ಕ್ವಶನ್ಸ್ಗಳು ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ, ಬಿಟ್ಟ ಸ್ಥಳಗಳಲ್ಲಿ ಹೊಂದಿಸಿ ಬರೆಯಿರಿ. ಆಮೇಲೆ ಈ ಒಂದು ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಗಳಲ್ಲಿ ಖಂಡಿತವಾಗಿ ಇವುಗಳು ಬರ್ತವೆ. ಇಷ್ಟು ನೋಡ್ಕೊಂಡು ಹೋದರೆ ಒಂದು ಅಂಕದ ಎಲ್ಲ ಕ್ವಶನ್ಸ್ಗಳು ಮ್ಯಾಕ್ಸಿಮಮ್ ಆಗಿ ಒಂದು 90% ಕ್ವಶನ್ಸ್ಗಳನ್ನು ಏನು ಮಾಡಿದ್ದಾರೆ 1 ಮಾರ್ಕಲ್ಲಿ ಕವರ್ ಮಾಡಿದ್ದಾರೆ. ಬೇರೆ ಪ್ರಶ್ನೆಗಳು ಬರ್ತಕ್ಕಂಥದ್ದು ಕಡಿಮೆ ಸಾಧ್ಯತೆ. ಇನ್ನು 2-3 ವಾಕ್ಯದಲ್ಲಿ ಉತ್ತರಗಳನ್ನು ಬೆರೆಸಲಿಕ್ಕೆ ಯಾವೆಲ್ಲ ಪ್ರಶ್ನೆಗಳು ಬರಬಹುದು ಅಂದರೆ, ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಏನೆಂದು ಆಶ್ವಾಸನೆ ಇಟ್ಟಿತು? ಸೀತೆಯ ತಲ್ಲಣಕ್ಕೆ ಕಾರಣವೇನು? ರಾವಣಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿದ ಸಂದರ್ಭವನ್ನು ವಿವರಿಸಿರಿ. ಯಾವ ಗುಣಗಳಿಲ್ಲದವನು ಡಾಂಬಿಕನಾಗುತ್ತಾನೆ? ಮಲಗಿರುವ ಭೀಮನನ್ನು ದ್ರೌಪದಿಯು ಹೇಗೆ ಎಬ್ಬಿಸಿದಳು? ಸೋದರರ ಬಗ್ಗೆ ಭೀಮನು ವ್ಯಕ್ತಪಡಿಸಿದ ಅಭಿಪ್ರಾಯ ಯಾವುದು? ಧನ ಮತ್ತು ಸುತನ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯವೇನು? ಜಾಲಿಯ ಮರದ ನಿರರ್ಥಕತೆಯನ್ನು ಪುರಂದರದಾಸರು ಹೇಗೆ ತಿಳಿಸಿದ್ದಾರೆ? ಸಮಾಜ ಕಂಟಕರ ಬಗೆಗೆ ಪುರಂದರದಾಸರ ಅಭಿಪ್ರಾಯಗಳನ್ನು ಸಂಗ್ರಹಿಸಿರಿ. ಹಡೆದ ತಂದೆ ತಾಯಿಯವರ ಮಹತ್ವ ತಿಳಿಸಿರಿ. ಕವಿ ಬೇಂದ್ರೆ ಮಕ್ಕಳಿಗೆ ಬಾಳಿನ ಬಗ್ಗೆ ಕೊಡುವ ಸಂದೇಶವೇನು? ಬಾನು ಮತ್ತು ಮರದ ನಿತ್ಯ ನೂತನ ಬಗ್ಗೆ ಕವಿ ಏನು ಹೇಳಿದ್ದಾರೆ? ಸಿದ್ಲಿಂಗಿ ಏಕೆ ರಾದ್ದಾಂತ ಮಾಡಿದಳು? ಬ್ರಿಟಿಷರು ಬರುವ ಮೊದಲು ವಾಲ್ಪರೈ ಹೇಗಿತ್ತು?
ಕೈಗಾರಿಕೋದ್ಯಮಿಗಳಿಂದ ಕಾಡು ನಾಶವಾದದ್ದು ಹೇಗೆ? ಯಾವ ಉತ್ತರಗಳಿಂದ ಲೇಖಕಿಗೆ ತೃಪ್ತಿಯಾಗಲಿಲ್ಲ? ಸೀತಾಳ ಓದೋ ಆಸಕ್ತಿ ಹೇಗಿತ್ತು? ಸೀತಾಳ ಬಯಕೆಗಳು ಹೇಗಿದ್ದವು? ಲೇಖಕರಲ್ಲಿ ಕನ್ನಡ ಸ್ಫೂರಿಸಿದ್ದು ಹೇಗೆ? ಕರ್ನಾಟಕದಲ್ಲಿ ಕನ್ನಡಕ್ಕೆ ಯಾವ ಸ್ಥಾನಮಾನವಿರಬೇಕೆಂದು ಹಾಮಾನ ಅಪೇಕ್ಷಿಸಿದ್ದಾರೆ? ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು? ನಮ್ಮ ಸಾರ್ವಜನಿಕರ ಶಾಲೆಗಳ ಬಗ್ಗೆ ಲೇಖಕರ ಅಭಿಪ್ರಾಯವೇನು? ಗೌಡರ ಆನೆ ಹುಟ್ಟಿ ಬೆಳೆದ ಬಗೆ ಹೇಗೆ? ಆನೆ ಸಾಕುವುದರ ಬಗ್ಗೆ ಜನರಲ್ಲಿರ್ತಕ್ಕಂಥ ನಂಬಿಕೆ ಹೇಗಿತ್ತು? ಕಾಡಾನೆಗಳ ಹಾವಳಿಗೆ ಪ್ರಕಾಶ್ ನೀಡಿದ ಕಾರಣಗಳು ಏನು? ಇಷ್ಟು ಗದ್ಯ, ಪದ್ಯ ಮತ್ತು ದೀರ್ಘಗದ್ಯದಿಂದ ಎಲ್ಲ ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀವಿ. ಡೋಂಟ್ ವರಿ, ತುಂಬ ಚೆನ್ನಾಗಿ ಕ್ವಶನ್ಸ್ಗಳನ್ನ ಇದ್ದಾವೆ, ನಿಮಗೆ ಯೂಸ್ ಆಗೇ ಆಗ್ತಾವೆ. ಆಫ್ಟರ್ ಎಕ್ಸಾಮ್ ಆದ ನಂತರ ನೀವು ನಮಗೇನೆ ಹೇಳ್ತೀರಿ, ಸರ್ ನಿಮ್ಮ ಹಾಕಿರ್ತಕ್ಕಂಥ ಕ್ವಶನ್ಸ್ ಮ್ಯಾಕ್ಸಿಮಮ್ ಬಂದಿತ್ತು ರೀ ಸರ್, ತುಂಬ ಧನ್ಯವಾದಗಳು ಅಂತ ನೀವೇ ನಮಗೆ ಕಮೆಂಟ್ಗಳನ್ನು ಮಾಡ್ತೀರಿ. ಬೇರೆ ಬೇರೆ ಡಿಸ್ಟಿಕ್ಗಳಲ್ಲಿ ಬೇರೆ ಬೇರೆ ದಿನಾಂಕದಂದು ಪರೀಕ್ಷೆಗಳಿದ್ದಾವೆ. ನಿಮಗೆ ಯಾವ ವಿಷಯದ ಪ್ರಶ್ನೆ ಪತ್ರಿಕೆಗಳು ಬೇಕು ಅನ್ನೋದನ್ನು ನನಗೆ ಯಾವ ದಿನಾಂಕ ಪರೀಕ್ಷೆ ಇದೆ ಅದರ ವಿಷಯ ಮತ್ತು ದಿನಾಂಕವನ್ನು ಕೊಟ್ಟರೆ ಅದರ ಮೊದಲೇ ನಾನು ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಓಕೆನಾ? ಅವನನ್ನು 5-6 ವಾಕ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳಿತ್ತು. ರಾವಣನನ್ನು ಬಹುರೂಪಿ ವಿದ್ಯೆಯನ್ನು ಒಲಿಸಿಕೊಂಡಿರುವ ಸಂದರ್ಭವನ್ನು ವಿವರವಾಗಿ ಬರೆಯಿರಿ. ಪ್ರಶ್ನೆ: ರಾವಣನನ್ನು ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ಸಂದರ್ಭವನ್ನು ವಿವರವಾಗಿ ಬರೆಯಿರಿ. ಕದಡಿದ ಸಲಿಲಂ ತಿಳಿಯೊಂದದೆ ಕಾವ್ಯಭಾಗದಲ್ಲಿ ಕಂಡುಬರುವ ರಾವಣನ ವ್ಯಕ್ತಿತ್ವವನ್ನು ವಿಮರ್ಶಿಸಿ ನಿಮ್ಮ ಮಾತುಗಳಲ್ಲಿ ಉತ್ತರಿಸಿ. ಮನುಷ್ಯರ ನಡುವೆ ಅಂತರ್ಕರಣಗಳು ಸ್ಪಂದಿಸಬೇಕಾದ ವಿಚಾರವನ್ನು ಬಸವಣ್ಣ ಹೇಗೆ ನಿರೂಪಿಸಿದ್ದಾರೆ? ತನಗೊದಗಿದ ಸಂಕಟವನ್ನು ಹೇಳಿಕೊಳ್ಳುವ ದ್ರೌಪದಿಯ ಸ್ವಗತ ನುಡಿಗಳಾವವು? ಭೀಮನನ್ನ ದ್ರೌಪದಿಯನ್ನು ಹೇಗೆ ಸಂತೈಸಿದನು? ಭೀಮನು ದ್ರೌಪದಿಯನ್ನು ಹೇಗೆ ಸಂತೈಸಿದನು? ಜ್ಞಾನವನ್ನು ಹೊಂದುವ ಮಾರ್ಗ ಯಾವುದೆಂಬುದನ್ನು ಕವಿ ಹೇಗೆ ವಿವರಿಸಿದ್ದಾನೆ? ಗರತಿ ತವರಿಗೆ ಏನೆಂದು ಹರಸುತ್ತಾಳೆ? ಕವಿ ಬೇಂದ್ರೆ ಮಕ್ಕಳಿಗೆ ಬಾಳಿನ ಬಗ್ಗೆ ಕೊಡೋ ಸಂದೇಶವೇನು? ನಗರ ಜೀವನದ ಯಾಂತ್ರಿಕ ವಿವರಗಳು ಕವಿತೆಯಲ್ಲಿ ಹೇಗೆ ಚಿತ್ರತಗೊಂಡಿವೆ? ವಿವರಿಸಿರಿ. ಬಸಲಿಂಗ ಎದುರಿಸುತ್ತಿದ್ದ ಸಮಸ್ಯೆಗಳು ಯಾವುವು? ವಾಲ್ಪರೆಗೆ ಬಂದ ಮಾರ್ಷ್ ಅಲ್ಲಿ ಹೇಗೆ ನೆಲೆಯೂರಿದ? ವಿವರಿಸಿರಿ. ಸೀತಾ ಎಂಬ ಗೆಳತಿಯ ಗುಣ ಸ್ವಭಾವವನ್ನು ಲೇಖಕಿ ಹೇಗೆ ಚಿತ್ರಿಸಿದ್ದಾರೆ? ಬದುಕಿನಲ್ಲಿ ಆಯ್ಕೆಗಳು ಮುಖ್ಯ ಎಂಬುದನ್ನು ಲೇಖಕಿ ಹೇಗೆ ನಿರೂಪಿಸಿದ್ದಾರೆ? ಕೇಂದ್ರ ಸರ್ಕಾರದ ಕಚೇರಿಗಳಲ್ಲಿ ಕನ್ನಡತನವನ್ನವಿಲ್ಲದಿರುವ ಬಗ್ಗೆ ಹಾಮಾನ ಹೇಗೆ ಟೀಕಿಸಿದ್ದಾರೆ? ಪೋಷಕರು ಖಾಸಗಿ ಶಾಲೆಗಳ ಕಡೆ ಹೊರಡಲು ಲೇಖಕರು ಯಾವ ಕಾರಣಗಳನ್ನು ಉದಾಹರಿಸುತ್ತಾರೆ? ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆಯನ್ನು ವಿವರಿಸಿರಿ. ಎಲ್ಲರ ನಿರೀಕ್ಷೆ ಸುಳ್ಳಾಗುವಂತೆ ಕೃಷ್ಣೇಗೌಡ ಆನೆಯನ್ನು ಹೇಗೆ ಸಾಕಿದನು? ನಾಗರಾಜನ ನಿಗೂಢ ಸಾವಿನ ಬಗ್ಗೆ ಜನರ ಅಭಿಪ್ರಾಯಗಳೇನು? ಕೃಷ್ಣೇಗೌಡನ ಆನೆ ಕಥೆಯಲ್ಲಿ ಭ್ರಷ್ಟ ವ್ಯವಸ್ಥೆಯ ಚಿತ್ರಣವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಇನ್ನು ಎಲ್ಲರೂ ಕೇಳ್ತಾರೆ ಸರ್ ಸಂದರ್ಭ ಯಾವ್ದು ಇಂಪಾರ್ಟೆಂಟ್ ಅಂತ, ಬಟ್ ಇರ್ತಕ್ಕಂಥ ಎಲ್ಲ ವಾಕ್ಯಗಳು ಇಂಪಾರ್ಟೆಂಟ್ ಇದ್ದಾವೆ. ಅದರಲ್ಲಿ ಕೂಡ ಇಷ್ಟು ವಾಕ್ಯಗಳನ್ನ ತಾವೇನು ಮಾಡ್ಕೊಂಡು ಹೋಗಬೇಕು, ಪ್ರಿಪ್ರೇಷನನ್ನು ಮಾಡಿಕೊಂಡು ಹೋಗಬೇಕು. ಎಸ್, ನೋಡುವ ವಾಕ್ಯಗಳು. ಉಳಿದವರಳಿ ವೆನಗೆ ಉದಂ ಅಂತ ಇದೆ. ಅಸಾಧ್ಯವಪ್ಪ ಮರುಮಕ್ಕಮಿಲ್, ಕದಡಿದ ಸಲಿಲಂ ತಿಳಿವಂದದೆ ಅಂತಕ್ಕಂಥದ್ದು. ಧರೆ ಹತ್ತಿ ಉರಿದಡೆ ನಿಲ್ಲಲು ಬಾರದು, ತಾನೇ ಲಘು ಮಾಡಿ ಲಘುವಾದೆನಯ್ಯ, ನಾಯ ಕೋಲ ಲಕ್ಷಮ್ಮರು, ಕಲಿಬಿಮನೆ ಮಿಡುಕುಳ್ಳಗಂಡನು, ಕೆಲವರು ಗಳಿಸಿದೊಡೆ ಕೆಲರುಂಡು ಜಾರುವರು, ಇನ್ನೂ ಹುಟ್ಟದೆ ಇರಲಿ ನಾರ್ಯರೆನ್ನವಲು. ವೆರಿ ವೆರಿ ಇಂಪಾರ್ಟೆಂಟ್ ಇದ್ದಾವೆ, ಇಲ್ಲಿಂದ ಕ್ವಶನ್ಸ್ಗಳು ಬಂದೇ ಬರ್ತವೆ. ಕೆಲವಂ ಬಲ್ಲವರಿಂದ ಕಲ್ತು ಕುಸುಮ ವಾಸನೆ ಇಲ್ಲ ಕೊಡಲು ಸ್ಥಳವಿಲ್ಲ, ಭಿನ್ನಾನದ ಮಾತಿಗೆ ಕೊನೆಯಿಲ್ಲ, ಬಂಗಾರ ನಿನಗೆ ಸ್ಥಿರವಲ್ಲ, ತಾಯಿ ಇಲ್ಲದ ತವರಿಗೆ ಹೋಗದಿರು ನನ್ನ ಮನವೇ, ಮರಣ ಬಂದಿತು ಕ್ಷಣವೂ ಉರುಳಿ, ಬರಲು ಉಂಟೆ ಸುಗ್ಗಿ ಮತ್ತೆ ನೂರಾರು ಜಾಹೀರಾತಿಗಳು ತಲೆಗೆ ತುರುಕಿದ್ದು, ಆಪರೇಷನ್ ಆಗಬೇಕು ಪರವಾಗಿಲ್ವಾ, ಅವನು ನನ್ನಷ್ಟೇ ಒಳ್ಳೆ ಡಾಕ್ಟರು, ಏನೂ ತಪ್ಪು ತಿಳಿಯಬೇಡ, ಹೊರಗಿನ ಜನಪ್ರವೇಶಕ್ಕೆ ಇಲ್ಲಿ ದ್ವಾರವೇ ಇರಲಿಲ್ಲ, ಅದು ಅವರಿಗೆ ಆವರೆಗೂ ನೋಡಿರದ ಪ್ರಾಣಿ, ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯವೇ? ನೋಡು, ನಿನ್ನ ಎದುರು 2 ಆಯ್ಕೆಗಳಿವೆ. ಕನ್ನಡಿಗರು ಮೊದಲು ಕನ್ನಡಿಗರಾಗಬೇಕು. ನನ್ನ ಕೊಡಲಿ ಯಾಕೆ ತಂದು ಆಫೀಸಿನಲ್ಲಿ ಇಟ್ಟುಕೊಂಡಿದ್ದೀರಾ? 14 ಇಂಜೆಕ್ಷನ್ ಹೊಟ್ಟೆಗೆ ಚುಚ್ಚಿಸ್ಕೋತೀನಿ. ಕೋವಿ ಸಿಕ್ಕಿದೆ, ಆದರೆ ಹೆಣ ಸಿಗಲಿಲ್ಲ. ಎಸ್, ಇನ್ನು ವ್ಯಾಕರಣದಲ್ಲಿ ನೀವು 4 ಭಾಗಗಳಲ್ಲಿ ಉತ್ತರಗಳನ್ನು ಬರಲಿಕ್ಕೆ ಕೊಡ್ತಾರೆ. ಅದರಲ್ಲಿ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಪದಗಳ ಅರ್ಥ, ವಿಶೇಷವಾಗಿ ಪದ್ಯಭಾಗ ಗದ್ಯಭಾಗದಲ್ಲಿ ಇರ್ತಕ್ಕಂಥ ನಿಮ್ಮ ಪಠ್ಯಪುಸ್ತಕದ ಹೊಸ ಪದಗಳ ಅರ್ಥ ಅಂತ ಇದೆಯಲ್ಲ, ಅದನ್ನು ನೋಡ್ಕೊಂಡು ಹೋಗಿ. ಸಮಾನಾರ್ಥಕ ಅಥವಾ ನಾನಾರ್ಥಕಗಳನ್ನು ಬರೆಯೋದು ಅಂತ ಕರೀತಾರೆ. ತತ್ಸಮ ತದ್ಭವ ವಿಭಕ್ತಿ ಹೆಸರುಗಳನ್ನು ಬರೆಯೋದು, ಕ್ರಿಯಾಪದಗಳ ಕಾಲಗಳನ್ನು ಗುರುತಿಸೋದು, ನೆಕ್ಸ್ಟ್ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸೋದು. ವೆರಿ ಇಂಪಾರ್ಟೆಂಟ್. ಇಷ್ಟು ಕಲ್ಕೊಂಡು ಹೋದರೂ ಕೂಡ ಇಲ್ಲಿಂದ 8 ಮಾರ್ಕ್ಸ್ ಆರಾಮಾಗಿ ಪಡಿತೀರಿ.
ಇನ್ನು ಗಾದೆ ಮಾತುಗಳನ್ನು ವಿಸ್ತರಿಸಿ ಬರಲಿಕ್ಕೂ ಕೂಡ ನಿಮಗೆ ವಿಭಾಗ ಇದೆ. ಅಲ್ಲಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಡಕೆಗೆ ಹೋದ ಮಾನ ಆನೆ ಕೊಟ್ಟರು ಬಾರದು, ದೇಶ ಸುತ್ತಬೇಕು ಕೋಶ ಓದಬೇಕು, ಹುಟ್ಟಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧುವಿಲ್ಲ, ಆಳಾಗಿ ದುಡಿ ಅರಸನಾಗಿ ಉಣ್ಣು ತಾಳಿದವನು ಬಾಳಿಯಾನು. ಪ್ರಬಂಧಗಳಲ್ಲಿ ಎಲ್ಲ ಒಂದು ವಿಚಾರ ಪ್ರಧಾನವಾಗಿರ್ತಕ್ಕಂಥ ಪ್ರಬಂಧಗಳನ್ನೇ ಕೇಳ್ತಾ ಇದ್ದಾರೆ. ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬ ಕಡಿಮೆ ಇದೆ. ಬಟ್ ಅದರಲ್ಲಿ ನೋಡೋದಾದರೆ ಕ್ರೀಡೆಗಳ ಮಹತ್ವ ಮತ್ತು ಗ್ರಂಥಾಲಯ ಅಂತಕ್ಕಂಥದ್ದು ಬಹಳ ಸಾರಿ ಕೇಳಿದ್ದಾರೆ. ಜೊತೆಗೆ ಮೂಢನಂಬಿಕೆಗಳು, ರಕ್ತದಾನ ಮತ್ತು ನೇತ್ರದಾನಗಳ ಮಹತ್ವ ಅವುಗಳನ್ನು ಕಲ್ಕೊಂಡು ಹೋಗಿ. ಇನ್ನು ಪತ್ರಲೇಖನದಲ್ಲಿ ನಿಮಗೆ ವೈಯಕ್ತಿಕ ಪತ್ರ ಒಂದು ಬರ್ತದೆ, ಅಂದರೆ ಗೆಳೆಯ ಗೆಳತಿ, ತಂದೆ ತಾಯಿ, ಸಹೋದರರಿಗೆ ಬರೀತಕ್ಕಂಥ ಪತ್ರ. ಆಮೇಲೆ ಕಾರ್ಯಾಲಯ ಪತ್ರ, ಕಚೇರಿ ಅಂದರೆ ಮನವಿ ಪತ್ರ, ರಜೆ ಚೀಟಿ, ವರ್ಗಾವಣೆ, ಓಕೆ. ಸೊ ಈ ಥರ ಪತ್ರಗಳನ್ನು ಬರೀತಕ್ಕದ್ದನ್ನು ಕೂಡ ಕೇಳ್ತಾರೆ. ಇನ್ನು ಒಂದು ಮಾತ್ರ ನಾನು ಕೊಟ್ಟಿಲ್ಲ, ಭಾವಾರ್ಥಗಳನ್ನು ಬರೀತಕ್ಕಂಥದ್ದು, ಪದ್ಯದಲ್ಲಿರ್ತಕ್ಕಂಥ ಸಾಲುಗಳಿರ್ತವೆ. ಸೊ ಯಾವುದಾದ್ರೂ 2 ಪದ್ಯಗಳ ಕಾವ್ಯ ಭಾಗಗಳನ್ನು ಕೊಡ್ತಾರೆ, ಒಂದಕ್ಕೆ ಭಾವಾರ್ಥವನ್ನು ಬರೀತಕ್ಕಂಥದ್ದು. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇತ್ತು ಅಂತ ಹೇಳ್ತಾ, ಸೊ ನನಗಂತೂ ಕೂಡ ಅನಿಸುತ್ತೆ, ಯಾಕಂದರೆ 50ಕ್ಕಿಂತ ಹೆಚ್ಚು ಪ್ರಶ್ನೆಗಳು ನಿಮಗೆ ಏನಾಗ್ತಾವಪ್ಪ ಅಂದ್ರೆ ಈ ವಿಡಿಯೋದಿಂದ ಬರ್ತವೆ. ಇನ್ನು ಚೆನ್ನಾಗಿ ಓದ್ಕೊಂಡು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಿ. ನಿಮ್ಮ ಎಸ್ ಕನ್ನಡ ಪೇಪರ್ಗೆ ಬೆಸ್ಟ್ ಆಫ್ ಲಕ್ ಅಂತ ಹೇಳ್ತಾ, ಯಾವ ವಿಷಯದ ವಿಡಿಯೋ ಬೇಕು ಅನ್ನೋದನ್ನು ನೀವುಗಳು ಕೊಟ್ಟರೆ ಖಂಡಿತವಾಗಿ ಅವುಗಳನ್ನು ಲೈನ್ ಅಪ್ ಮಾಡಲಿಕ್ಕೆ ಪ್ರಯತ್ನವನ್ನು ಮ್ಯಾಕ್ಸಿಮಮ್ ಮಾಡ್ತೀವಿ. ಏಕೆಂದರೆ ಇವಾಗೆಲ್ಲ ಹೈಸ್ಕೂಲ್ದು 8th, 9th, 10th ಎಕ್ಸಾಮ್ ನಡೀತಾ ಇದೆ, ನಿಮ್ಮದು ನಡೀತಾ ಇದೆ. ಸೊ ನಾವು ವಿಡಿಯೋಗಳನ್ನು ಹಾಕಬೇಕು, ಕ್ರಿಯೇಟ್ ಮಾಡಬೇಕು, ಕಷ್ಟ ಸಾಧ್ಯ ಇದೆ. ಕೊಡಿ ನಿಮ್ಮ ವಿಷಯಗಳನ್ನು, ದಿನಾಂಕಗಳನ್ನು ಮುಂಚಿತ ಕೊಟ್ಟರೆ ಖಂಡಿತವಾಗಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ನಿಮ್ಮ ಕನ್ನಡದ ಪರೀಕ್ಷೆಗೆ ಬೆಸ್ಟ್ ಆಫ್ ಲಕ್ ಮೈ ಡಿಯರ್ ಸ್ಟೂಡೆಂಟ್ಸ್. ಬಾಯ್.